ಪೇ ಮಾಡೋ 20 rupees ಗೋಸ್ ಟು NGO ರಿಜಿಸ್ಟ್ರೇಷನ್ಸ್. ಹಾಯ್ ಸರ್ ಒಂದು ಮದ್ಗೆ ಕೊಡ್ತೀರಾ? ಹಾಂ ಸರ್. ಸರ್ ಏನಿದು? ಸರ್ ಇದು NGO ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಾವು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಹಂಗಾಗಿ ನೀವು ಪೇ ಮಾಡೋ 20 rupees ಡೈರೆಕ್ಟ್ಲಿ ಇಟ್ ಗೋಸ್ ಟು NGO ರಿಜಿಸ್ಟ್ರೇಷನ್ಸ್. ರಿಜಿಸ್ಟರ್ ಮಾಡೋಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡ್ತೀವಿ. ಹಾಂ ಸರ್. ಅಂದರೆ ಇವಾಗ ಬಟನ್ ಮೇಲೆ ಸೆಲ್ ಮಾಡ್ಕೊಂಡು. ಹಾಂ. ರಿಜಿಸ್ಟ್ರೇಷನ್ ಆಗೋಕ್ಕೆ ಎಷ್ಟಾಗುತ್ತೆ ಸರ್? ಒಂದು 15 to 20-25,000 ಆಗುತ್ತೆ ಸರ್ ರಿಜಿಸ್ಟ್ರೇಷನ್ಗೆ. ನಾರ್ಮಲ್ ಆಗಿ NGOಗೆ ಕಂಪನೀಸ್ ಆ್ಯಕ್ಟ್ ಅಂಡರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು. ಕಂಪ್ಲೀಟ್ ಇದೆ, ಡೀಟೇಲ್ಸ್ ಇದರಲ್ಲಿದೆ. ನಿಮ್ಮ ಫೌಂಡೇಶನ್ ಹೆಸರು? ಪ್ರಕೃತಿ ಆರ್ಮಿ ಫೌಂಡೇಶನ್ ಅಂತ ಸರ್. ಓಕೆ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಪ್ರಕೃತಿ ಆರ್ಮಿ ಫೌಂಡೇಶನ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾ ಪೇಜ್ ಓಪನ್ ಆಗುತ್ತೆ. ನಾನು ನಿಮ್ಮನ್ನು ನೋಡಿದ್ದೀನಿ, ಸ್ಪ್ರೆಡ್ ಕೈಂಡ್ನೆಸ್ ಅಂತ ನೀವು ವಿಡಿಯೋಸ್ ಮಾಡ್ತಿರಲ್ಲ. ಹಾಂ, ಹೌದು ಸರ್. ಅಂದರೆ ನಿಮ್ದೆಲ್ಲ ನಾರ್ಮಲ್ ಟ್ರೀಸ್ಗೆ, ಪ್ಲಾಂಟ್ಸ್ಗೆ ಈ ಥರ ಹೆಲ್ಪ್ ಆಗುತ್ತಲ್ಲ? ನೇಚರ್ ರಿಲೇಟೆಡ್. ನೇಚರ್ ರಿಲೇಟೆಡ್. ಸರ್ ಇವಾಗ ತುಂಬಾ ಫಂಡ್ಸ್ ಬೇಕಾಗಿದೆ, ಫಂಡ್ಸ್ ರೈಸ್ ಮಾಡ್ತಾ ಇದೀವಿ. ನಿಮ್ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಯ್ತು ಅಂತಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನೀವು ನಮಗೆ ಹೆಲ್ಪ್ ಅಂಡ್ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಧೈರ್ಯ. ಶೋರ್ ಸರ್. ಇವಾಗ ಈ ಸ್ಕ್ಯಾನರ್ ನಾನು ವಿಡಿಯೋಲಿ ಹಾಕಿರ್ತೀನಿ. ಸೊ ಅದೇ ನಮ್ಮ ವ್ಯೂವರ್ಸ್ ಯಾರಾದ್ರು ಇದ್ದಾರೋ ಹೆಲ್ಪ್ ಮಾಡೋರು ಡೈರೆಕ್ಟಾಗಿ ನಿಮ್ಗೆ ಹೆಲ್ಪ್ ಮಾಡಿ. ಓಕೆ ಅಲ್ಲ ಸರ್? ಸರ್ ಇದು ಡೊನೇಷನ್ಗಲ್ವಾ? ನನ್ನ ಕೈಲಾಗಿ ನಾನು ಡೊನೇಟ್ ಮಾಡಿರ್ತೀನಿ. ಸರಿನಾ? ಎಲ್ಲ ಒಳ್ಳೇದೇ ಮಾಡ್ತಾಯಿದ್ದೀರಾ, ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಓಕೆನಾ?